ಹಾಯ್ ಹೆಲೋ ನಮಸ್ತೆ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆ ಉತ್ತಮ ಮಾಹಿತಿಗಾಗಿ ನಮ್ಮ ಈ ಸ್ಪರ್ಧಾ ವಿಶ್ವ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ಸಂವಿಧಾನದ ರಚನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಒಂದೇ ವಿಡಿಯೋ ಸಾಕು, ನೀವು ಮತ್ತೆ ಯಾವುದೇ ಪುಸ್ತಕ ಓದುವ ಅವಶ್ಯಕತೆ ಇಲ್ಲ ಈ ಟಾಪಿಕ್ ಬಗ್ಗೆ ನೀವು ತಿಳ್ಕೊಳ್ಳೋಕ್ಕೆ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸಂವಿಧಾನದ ರಚನೆ. ಎನ್ ರಾಯ್ರವರು ಮೊದಲ ಬಾರಿಗೆ ಭಾರತಕ್ಕೆ ಸಂವಿಧಾನ ರಚನಾ ಸಮಿತಿ ಅಗತ್ಯತೆ ಇದೆ ಎಂದು 1934ರಲ್ಲಿ ಪ್ರತಿಪಾದಿಸ್ತಾರೆ ಸ್ನೇಹಿತರೆ. ಯಾರು ಅಂದರೆ ಎನ್ ರಾಯ್. ಅದು 1934ರಲ್ಲಿ. ಇನ್ನು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ 1935ರಲ್ಲಿ ಪ್ರಥಮವಾಗಿ ಸಂವಿಧಾನ ರಚನಾ ಸಮಿತಿಯ ರಚನೆಗೆ ಅಧಿಕೃತವಾದ ಬೇಡಿಕೆಯನ್ನು ಮುಂದಿಡುತ್ತದೆ. ಇದು 1935ರಲ್ಲಿ. ಇನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಆಧಾರದ ಮೇಲೆ ಚುನಾಯಿಸಲ್ಪಟ್ಟ ಸಂವಿಧಾನ ರಚನಾ ಸಭೆಯಿಂದ ಸ್ವತಂತ್ರ ಭಾರತದ ಸಂವಿಧಾನ ರಚಿಸಲ್ಪಡಬೇಕು ಎಂಬುದಾಗಿ 1938ರಲ್ಲಿ ನೆಹರೂರವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಪರವಾಗಿ ಘೋಷಣೆ ಮಾಡ್ತಾರೆ. ಇನ್ನು ಮೊದಲ ಬಾರಿಗೆ 1940ರ ಆಗಸ್ಟ್ ಕೊಡುಗೆಯಲ್ಲಿ ಬ್ರಿಟಿಷ್ ಸರ್ಕಾರ ಸಂವಿಧಾನ ರಚನಾ ಸಭೆಯ ಸ್ಥಾಪನೆಯ ಬೇಡಿಕೆಯನ್ನು ಇಲ್ಲಿ ಒಪ್ಕೊಳ್ತದೆ ಸ್ನೇಹಿತರೆ. ಇದುವರೆಗೂ ನಮ್ಮ ಈ ಬೇಡಿಕೆಯನ್ನು ಯಾವುದೇ ಕೊಡುಗೆಯಲ್ಲಾಗಲಿ ಅಥವಾ ಯಾವುದೇ ಕಾಯ್ದೆಯಲ್ಲೂ ಸಹ ಮನ್ನಣೆ ಸಿಕ್ಕಿರಲಿಲ್ಲ. ಆದರೆ ಆಗಸ್ಟ್ ಕೊಡುಗೆ ಮೊದಲ ಬಾರಿಗೆ ಒಪ್ಪಿಕೊಳ್ತದೆ. ಇನ್ನು ಮುಂದುವರೆದ ಕ್ರಿಪ್ಸ್ ಆಯೋಗ ಬರ್ತದಲ್ಲ, ಈ ಕ್ರಿಪ್ಸ್ ಪ್ರಸ್ತಾವನೆಯಲ್ಲೂ ಸಹ ಈ ಬೇಡಿಕೆಗಳನ್ನ ಪರಿಗಣನೆ ಮಾಡಲಾಗ್ತದೆ. ಆದರೆ ಯಾವಾಗಪ್ಪ ಅಧಿಕೃತವಾಗಿ ಸಂವಿಧಾನ ರಚನಾ ಸಮಿತಿ ಜಾರಿಗೊಳ್ತದೆ ಅಂದರೆ ಅದು ಕ್ಯಾಬಿನೆಟ್ ಮಿಷನ್ ಒಪ್ಪಿಗೆ ನೀಡೋದ್ರಿಂದ ಸ್ನೇಹಿತರೆ. ಇದನ್ನು ಸಹ ವಿವರಿಸ್ತಾ ಹೋಗ್ತೀನಿ. ಭಾರತೀಯ ಸಂವಿಧಾನವು ಹಿಂದಿ ಮತ್ತು ಆಂಗ್ಲ ಭಾಷೆಯಲ್ಲಿ ರಚಿತವಾಗಿದೆ. ಅಂದರೆ ಭಾರತೀಯ ಸಂವಿಧಾನವು ಮೂಲ ಹಿಂದಿ ಮತ್ತು ಆಂಗ್ಲ ಭಾಷೆಯಲ್ಲಿ ರಚನೆಯಾಗಿದೆ ಸ್ನೇಹಿತರೆ. ಅದರ ಮೂಲ ಪ್ರತಿ ಅಂದವಾದ ಕೈ ಬರವಣಿಗೆಯಲ್ಲಿ ಬರೆಯಲ್ಪಟ್ಟಿದೆ. ಇದು ಸಹ ನೆನ್ಪಿಟ್ಕೋಬೇಕು. ನಮ್ಮ ಮೂಲ ಪ್ರತಿ ಯಾವುದರಿಂದ ಇದೆ ಅಂದರೆ ಅದು ಕೇವಲ ಕೈ ಬರವಣಿಗೆಯಲ್ಲಿ. ದುರ್ಗಾದಾಸ್ ಬಸುರವರು ಮೊದಲ ಬಾರಿಗೆ ಭಾರತೀಯ ಸಂವಿಧಾನದ ಪರಿಚಯ ಎಂಬ ಪುಸ್ತಕದಲ್ಲಿ ಪ್ರತಿಯೊಂದು ವಿಧಿಗಳ ಬಗ್ಗೆ ವಿವರಣೆ ಮಾಡ್ತಾ ಹೋಗಿದ್ದಾರೆ ಸ್ನೇಹಿತರೆ. ಇದು ಸಹ ನೆನ್ಪಿಟ್ಕೋಬೇಕು. ಈ ಕೆಳಗಿನವರಲ್ಲಿ ಯಾರು ಅಂದರೆ ಕೆಲವೊಂದು ಆಥರ್ಸ್ಗಳು ಮತ್ತು ಕೆಲವೊಂದು ಬುಕ್ ಲಿಸ್ಟ್ ಕೊಟ್ಬಿಟ್ಟು ನೀವು ಹೊಂದಿಸಿ ಬರೆಯೋರಲ್ಲಿ ಇಂತಹ ಕ್ವಶನ್ಗಳನ್ನ ಕೇಳ್ಬೋದು. ದುರ್ಗಾದಾಸ್ ಬಸುರವರು ರಚನೆ ಮಾಡಿರುವಂಥ ಪುಸ್ತಕ ಭಾರತೀಯ ಸಂವಿಧಾನದ ಪರಿಚಯ. ಇದು ಸಹ ನೆನ್ಪಿಟ್ಕೊಳ್ಳಬೇಕು ಸ್ನೇಹಿತರೆ. ಇನ್ನು ಸಂವಿಧಾನ ರಚನಾ ಸಭೆ ರಚನೆ ಹೇಗಾಯಿತು ಎಂಬುದನ್ನು ಒಂದು ಚಿಕ್ಕ ಹಿನ್ನೆಲೆ ನೋಡೋದಾದರೆ, ಕ್ಯಾಬಿನೆಟ್ ನಿಯೋಗದ ಶಿಫಾರಸಿನ ಮೇರೆಗೆ ಸ್ವಾತಂತ್ರ್ಯ ಭಾರತಕ್ಕೆ ಒಂದು ಸಂವಿಧಾನವನ್ನು ರಚಿಸಲು 1946ರ ಜುಲೈ ತಿಂಗಳಿನಲ್ಲಿ ಚುನಾವಣೆ ನಡೆಸಿ ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪನೆ ಮಾಡಲಾಯಿತು. ಅಂದರೆ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಅನ್ವಯ 1946 ಜುಲೈನಲ್ಲಿ ಚುನಾವಣೆ ಆಗ್ತದೆ. ಈ ಮೂಲಕ ಸಂವಿಧಾನ ರಚನಾ ಸಭೆ ರಚನೆ ಆಗ್ತದೆ. ಕ್ಯಾಬಿನೆಟ್ ನಿಯೋಗ ಶಿಫಾರಸು ಮಾಡಿದಂತೆ ಪರೋಕ್ಷ ಚುನಾವಣೆಯ ಮೂಲಕ ಸದಸ್ಯರನ್ನು ಚುನಾವಣೆ ಮಾಡಲಾಗ್ತದೆ. ಇನ್ನು ಕೆಲವು ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡವರು ಇರ್ತಾರೆ ಸ್ನೇಹಿತರೆ. ಇನ್ನು ಸಂವಿಧಾನ ರಚನಾ ಸಭೆಯ ಒಟ್ಟು ಸದಸ್ಯರುಗಳೆಂದರೆ 381. ಇವರ ಪೈಕಿ 296 ಮಂದಿ ಸದಸ್ಯರನ್ನು ಬ್ರಿಟಿಷ್ ಭಾರತದಿಂದ ಅಂದರೆ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾವಣೆ ಮಾಡಲಾಗ್ತದೆ. ಹಾಗೂ 93 ಮಂದಿ ದೇಶೀಯ ಸಂಸ್ಥಾನಗಳಿಂದ ನಾಮಕರಣ ಮಾಡಲಾಗ್ತದೆ. ಇದು ಸಹ ಕೇಳ್ಬೋದು. ಎಷ್ಟು ಒಟ್ಟು ಸದಸ್ಯರಂದರೆ 389. ಅದರಲ್ಲಿ ಚುನಾವಣೆಯ ಮೂಲಕ ಆಯ್ಕೆಯಾದವರು ಎಷ್ಟು ಅಂದರೆ 296 ಮತ್ತು ನಾಮಕರಣಗೊಂಡ ಸದಸ್ಯರು ಎಷ್ಟು ಅಂದರೆ 93 ಸ್ನೇಹಿತರೆ. ಹೀಗೆ ಸಂವಿಧಾನ ರಚನಾ ಸಭೆಯು ಪರೋಕ್ಷವಾಗಿ ಚುನಾಯಿಸಲ್ಪಟ್ಟ ಹಾಗೂ ನಾಮಕರಣಗೊಂಡ ಸಂಸ್ಥೆಯಾಗಿರ್ತದೆ. ಇನ್ನು ಸಂವಿಧಾನ ರಚನಾ ಸಭೆಯ
ಚುನಾವಣೆಯಲ್ಲಿ ಕಾಂಗ್ರೆಸ್ 208 ಸ್ಥಾನಗಳನ್ನ ಗೆಲ್ಕೊಳ್ತದೆ, ಮುಸ್ಲಿಂ ಲೀಗ್ 73 ಸ್ಥಾನಗಳನ್ನ ಗೆದ್ಕೊಳ್ತವೆ ಸ್ನೇಹಿತರೆ. ಇನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಎಲ್ಲ ವರ್ಗದ ಜನಾಂಗದ ಜಾತಿಯವರಿಗೆ ಮತ್ತು ಜನರಿಗೆ ಪ್ರಾತಿನಿಧ್ಯತೆಯನ್ನು ನೀಡಿರೋದನ್ನು ನಾವು ಕಾಣ್ಬೋದು ಸ್ನೇಹಿತರೆ. ಇನ್ನು ಸಂವಿಧಾನ ರಚನಾ ಸಭೆಯ ಕಾರ್ಯನಿರ್ವಹಣೆ ಅಂದರೆ ಏನೇನು ಕಾರ್ಯ ಮಾಡ್ತು, ಈಗ ಸಂವಿಧಾನ ರಚನಾ ಸಮಿತಿ ರಚನೆ ಆಗಿದ್ದ ಬಗ್ಗೆ ನೋಡಿದ್ವಿ, ಅದು ಏನೇನು ಕೆಲಸ ಮಾಡ್ತು ಎಂಬುದನ್ನು ನೋಡೋದಾದರೆ, ಸಂವಿಧಾನ ರಚನಾ ಸಭೆಯು ಪ್ರಥಮ ಸಭೆಯನ್ನು 9 ಡಿಸೆಂಬರ್ 1946ರಂದು ಪ್ರಥಮ ಸಭೆ ನಡೀತದೆ. ನೆನ್ಪಿಟ್ಕೊಳ್ಳಿ, 9 ಡಿಸೆಂಬರ್ 1946ರಲ್ಲಿ ಮೊದಲ ಬಾರಿಗೆ ಸಭೆಯನ್ನು ಸೇರ್ತದೆ. ಮುಸ್ಲಿಂ ಲೀಗ್ ಪ್ರತ್ಯೇಕ ಪಾಕಿಸ್ತಾನದ ರಚನೆಯ ಬೇಡಿಕೆಯೊಂದಿಗೆ ಈ ಸಭೆಯನ್ನು ಬಹಿಷ್ಕಾರ ಮಾಡ್ತದೆ. ಅಂದರೆ ಇಲ್ಲಿ ಮುಸ್ಲಿಂ ಲೀಗ್ನ ಸದಸ್ಯರು ಯಾರೂ ಸಹ ಪ್ರಥಮ ಸಭೆಯಲ್ಲಿ ಭಾಗವಹಿಸಿಲ್ಲ. ಈ ಮೂಲಕ ಅಂದು ಭಾಗವಹಿಸಿದ ಒಟ್ಟು ಜನಸಂಖ್ಯೆ ಕೇವಲ 211 ಸದಸ್ಯರು ಮಾತ್ರ ಸ್ನೇಹಿತರೆ. ಇನ್ನು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರನ್ನು ಸಂವಿಧಾನ ರಚನಾ ಸಮಿತಿಯ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗ್ತದೆ. ನಿಮಗೆ ಗೊತ್ತು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಒಳ್ಳೆ ಕೆಲಸನ ಮೊದಲ ಹಿರಿಯರೊಂದಿಗೆ ಮಾಡೋದನ್ನು ನಾವು ಕಾಣ್ತೀವಿ. ಅದಕ್ಕೋಸ್ಕರ ಒಬ್ಬರು ತಾತ್ಕಾಲಿಕವಾಗಿ ಒಬ್ಬ ಅಧ್ಯಕ್ಷರನ್ನ ನೇಮಿಸ್ತಾರೆ. ಆ ಅಧ್ಯಕ್ಷರೇ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಇನ್ನು 11 ಡಿಸೆಂಬರ್ 1946ರಂದು ರಾಜೇಂದ್ರ ಪ್ರಸಾದ್ರವರನ್ನು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಹಾಗೂ HC ಮುಖರ್ಜಿಯವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗ್ತದೆ. ಶ್ರೀ BN ರಾವ್ರವರನ್ನು ಸಂವಿಧಾನ ರಚನಾ ಸಮಿತಿಯ ಸಂವಿಧಾನಿಕ ಸಲಹೆಗಾರನಾಗಿ ನೇಮಕ ಮಾಡಲಾಗ್ತದೆ. ಇದು ನೀವು ನೆನಪಿಟ್ಕೊಳ್ಳೇಬೇಕು. ಇಲ್ಲಿ ನೀವು ಕನ್ಫ್ಯೂಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನಮಗೆ ಸಂವಿಧಾನ ರಚನಾ ಸಮಿತಿ ಅಗತ್ಯತೆ ಇದೆ ಎಂದವರು MN ರಾವ್. ಇಲ್ಲಿ ನಮಗೆ ಸಂವಿಧಾನಿಕ ಸಲಹೆಗಾರನಾಗಿ ನೇಮಕಗೊಂಡವರು BN ರಾವ್. ಈ ಥರ ನೀವು ನೆನಪಿಟ್ಕೊಳ್ಳೇಬೇಕು ಸ್ನೇಹಿತರೆ, ಇಲ್ಲ ಕನ್ಫ್ಯೂಸ್ ಆಗ್ತದೆ. ಇನ್ನು ಮುಂದಿನ ವಿಷಯ ನೋಡೋದಾದರೆ ಧ್ಯೇಯಗಳ ನಿರ್ಣಯ. ಏನಪ್ಪ ಧ್ಯೇಯಗಳಂದರೆ, ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಗುರಿ ಇರ್ತದೆ ಅಲ್ವಾ, ನೀವು ಒಂದು ಗುರಿ ಹಾಕ್ಕೊಳ್ತೀರಾ. ಅದೇ ಥರ ಸಂವಿಧಾನ ರಚನಾ ಸಮಿತಿಯು ಸಹ ಕೆಲವೊಂದು ಗುರಿಗಳನ್ನ ಮಾಡಿಕೊಂಡು ಆ ಗುರಿಗಳನ್ನ ನಿರ್ಣಯ ಮಾಡ್ಕೊಳ್ತದೆ. ಏನೇನು ಕೆಲಸ ಮಾಡಬೇಕು, ನಮ್ಮ ಭಾರತೀಯರಿಗೆ ಎಂತಹ ಸಂವಿಧಾನ ಬೇಕು ಎಂಬುದನ್ನು ಕೆಲವೊಂದು ಧ್ಯೇಯಗಳನ್ನ ರಚನೆ ಮಾಡ್ಕೊಳ್ತದೆ. ಇದನ್ನೇ ಧ್ಯೇಯಗಳ ನಿರ್ಣಯ ಅಂತ ಕರಿತೀವಿ ಸ್ನೇಹಿತರೆ. ಜವಾಹರ್ಲಾಲ್ ನೆಹರೂರವರು 13 ಡಿಸೆಂಬರ್ 1946ರಂದು ಸಂವಿಧಾನ ರಚನಾ ಸಭೆಯಲ್ಲಿ ಧ್ಯೇಯಗಳ ನಿರ್ಣಯವನ್ನು ಮಂಡನೆ ಮಾಡ್ತಾರೆ. ಎಷ್ಟರಲ್ಲೆಂದರೆ 13/12/1946. ಈ ನಿರ್ಣಯವನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳೋದು 22/1/1947. ಧ್ಯೇಯಗಳ ನಿರ್ಣಯವು ಸಂವಿಧಾನಕ ಸಂರಚನೆಯ ತತ್ವವನ್ನು ಸಾರ್ತದೆ. ಈ ಧ್ಯೇಯಗಳ ನಿರ್ಣಯವು ಭಾರತ ಸಂವಿಧಾನದ ಸ್ವರೂಪವನ್ನು ಸ್ಪಷ್ಟವಾಗಿ ತಿಳಿಸ್ತದೆ. ಇದು ಭಾರತವನ್ನು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಘೋಷಣೆ ಸಹ ಮಾಡಿದೆ ಸ್ನೇಹಿತರೆ. ಇದು ನೆನಪಿಟ್ಕೊಳ್ಳಬೇಕು. ಏನು ಧ್ಯೇಯಗಳ ನಿರ್ಣಯದ ಉದ್ದೇಶ ಏನು, ಆ ಧ್ಯೇಯಗಳು ಏನು ತಿಳಿಸ್ಕೊಡ್ತದೆ ನಮ್ಮ ಸಂವಿಧಾನದ ಬಗ್ಗೆ ಎಂಬುದನ್ನು ಇದರಲ್ಲಿ ನಾವು ಕಾಣ್ತೀವಿ. ಸಂವಿಧಾನ ರಚನೆಯ ಮೇಲೆ ಗಣನೀಯ ಪ್ರಭಾವ ಬೀರುತ್ತದೆ. ಧ್ಯೇಯಗಳ ನಿರ್ಣಯವು ಪರಿಷ್ಕೃತ ಆವೃತ್ತಿಯ ಪ್ರಸ್ತಾವನೆಯಾಗಿದೆ. ಏನು ಹಿಂದೆ ನಾವು ತಗೊಂಡಿದ್ವಲ್ಲ ಧ್ಯೇಯಗಳ ನಿರ್ಣಯ, ಆ ಧ್ಯೇಯಗಳ ನಿರ್ಣಯ ಮುಂದುವರೆದು ನಮ್ಮ ಪ್ರಸ್ತಾವನೆಯಾಗಿದೆ ಸ್ನೇಹಿತರೆ. ನಿಮಗೆ ಮುಂದಿನ ಟಾಪಿಕ್ನಲ್ಲಿ ನಾನು ಪ್ರಸ್ತಾವನೆಯ ಬಗ್ಗೆ ಮಾಡ್ತಾ ಹೋಗ್ತೇನೆ, ಅಲ್ಲಿ ಸಂಪೂರ್ಣವಾಗಿ ವಿವರಣೆ ಮಾಡ್ತೀನಿ. ಇವತ್ತು ನಾನು ಕೇವಲ ಸಂವಿಧಾನ ರಚನೆ ಬಗ್ಗೆ ತಿಳ್ಕೊಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸಂವಿಧಾನ ರಚನೆಗೆ ಸಂಬಂಧಪಟ್ಟ ವಿಷಯಗಳನ್ನ ಪರಿಶೀಲಿಸಲು ಎಷ್ಟು ಸಮಿತಿಗಳಿತ್ತು ಅಂದರೆ 22 ಸಮಿತಿಗಳು. ಆ 22 ಸಮಿತಿಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ನಿಮಗೆ ಗೊತ್ತು, ಕರಡು ಸಮಿತಿ. ಆ ಕರಡು ಸಮಿತಿಯನ್ನು 29/8/1947ರಂದು ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಲಾಗ್ತದೆ. ಭಾರತ ಸಂವಿಧಾನದ ಕರಡು ಸಿದ್ಧಪಡಿಸುವುದು ಈ ಸಮಿತಿಯ ಜವಾಬ್ದಾರಿಯಾಗಿರ್ತದೆ. ಈ ಸಮಿತಿಯು ಅಧ್ಯಕ್ಷರನ್ನೊಳಗೊಂಡ 7 ಜನ ಸದಸ್ಯರಿಂದ ಕೂಡಿರ್ತದೆ. ಇದು ಸಹ ಕೇಳ್ಬೋದು,
ಎಷ್ಟು ಜನ ಸದಸ್ಯರಿದ್ದರು ಅಥವಾ ಯಾರ್ಯಾರಿದ್ರು ಎಂಬುದನ್ನು ಕೇಳ್ತಾರೆ. ನೀವು ನೆನ್ಪಿಟ್ಕೊಳ್ಳೇಬೇಕು. ಯಾರ್ಯಾರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್, ಎನ್ ಗೋಪಾಲಸ್ವಾಮಿ ಅಯ್ಯಂಗರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ, ಸೈಯದ್ ಮೊಹಮ್ಮದ್ ಸಾದುಲ್ಲಾ, ಎನ್ ಮಾಧವರಾವ್, TT ಕೃಷ್ಣಮಾಚಾರಿ. ಮೊದಲು ಅಂದರೆ ಎನ್ ಮಾಧವರಾವ್, TT ಕೃಷ್ಣಮಾಚಾರಿ ಸದಸ್ಯರಾಗಿರಲ್ಲ. ಏನು DP ಕೈತಾನ್ ಮತ್ತು BL ಮಿತ್ರ ಅವರು ಇರ್ತಾರಲ್ಲ, ಅವ್ರ ನಿಧನರಾದಮೇಲೆ ಇವರಿಬ್ಬರು ಬರ್ತಾರೆ. ಅದು ಸಹ ನೆನ್ಪಿಟ್ಕೋಬೋದು. ಮೊದಲಿದ್ದವ್ರು ಯಾರು, ಅವ್ರ ನಿಧನರಾದ ನಂತರ ಯಾರು ಬಂದರು ಅವ್ರ ಸ್ಥಾನಕ್ಕೆ ಅಂದರೆ ಎನ್ ಮಾಧವರಾವ್, TT ಕೃಷ್ಣಮಾಚಾರಿ. ಮೊದಲ ಕರಡು ಪ್ರತಿಯನ್ನು ಫೆಬ್ರವರಿ 1948 ಪ್ರಕಟಣೆ ಮಾಡ್ತದೆ. ನೆನ್ಪಿಟ್ಕೊಳ್ಳಿ, ಮೊದಲ ಕರಡು ಸಿದ್ಧಗೊಂಡಿದ್ದು ಫೆಬ್ರವರಿ 1948. ಎರಡನೇ ಕರಡನ್ನು ಅಕ್ಟೋಬರ್ 1948 ತಯಾರಿಸ್ತಾರೆ. ಈ ಮೂಲಕ ಕೇವಲ 141 ದಿನಗಳಲ್ಲಿ ತನ್ನ ಕಾರ್ಯವನ್ನು ಈ ಕರಡು ಸಮಿತಿ ಮುಗಿಸ್ತದೆ. ಸ್ನೇಹಿತರೆ, ಸಂವಿಧಾನ ರಚನಾ ಸಭೆಯ ಪ್ರಮುಖ ಸಮಿತಿಗಳು ಮತ್ತು ಅವುಗಳ ಅಧ್ಯಕ್ಷರುಗಳನ್ನ ನೋಡೋಣ. ಏನು ಸಂವಿಧಾನ ರಚನೆಗೆ 22 ಸಮಿತಿಗಳಿತ್ತು ಎಂಬುದನ್ನು ನೋಡಿದ್ವು. ಅದರಲ್ಲಿ ಕೆಲವೊಂದು ಪ್ರಮುಖ ಸಮಿತಿಗಳು ಯಾವುದು ಮತ್ತು ಅವುಗಳ ಅಧ್ಯಕ್ಷರು ಯಾರು ಎಂಬುದನ್ನು ನೋಡೋಣ. ಈಗಾಗಲೇ ಇಂತಹ ಕ್ವಶನ್ಗಳನ್ನ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ಅದಕ್ಕೋಸ್ಕರ ಮತ್ತೊಂದು ಸಲ ಇದನ್ನು ರಿಪೀಟ್ ಮಾಡ್ತಿದ್ದೀನಿ ಸ್ನೇಹಿತರೆ, ದಯವಿಟ್ಟು ಗಮನ ಇಟ್ಟು ಕೇಳ್ಕೊಳ್ಳಿ. ಕರಡು ಸಮಿತಿ, ಅದರ ಅಧ್ಯಕ್ಷರು ನಿಮಗೆ ಎಲ್ಲರಿಗೂ ಗೊತ್ತು, ಡಾಕ್ಟರ್ BR ಅಂಬೇಡ್ಕರ್. ರೂಲ್ಸ್ ಆಫ್ ಪ್ರೊಸೀಜರ್ ಕಮಿಟಿ, ಅದರ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸ್ಟೀರಿಂಗ್ ಸಮಿತಿ, ಅದರ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಹಣಕಾಸು ಮತ್ತು ಸಿಬ್ಬಂದಿ ಸಮಿತಿ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ರಾಜ್ಯಗಳೊಂದಿಗೆ ಸಂಧಾನ ನಡೆಸುವ ಸಮಿತಿ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ರಾಷ್ಟ್ರಧ್ವಜಕ್ಕೆ ಸಂಬಂಧಿಸಿದ ತಾತ್ಕಾಲಿಕ ಸಮಿತಿ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಕೇಂದ್ರ ಅಧಿಕಾರಗಳ ಸಮಿತಿ, ಪಂಡಿತ್ ಜವಾಹರ್ಲಾಲ್ ನೆಹರು. ಕೇಂದ್ರ ಸಂವಿಧಾನ ಸಮಿತಿ, ಪಂಡಿತ್ ಜವಾಹರ್ಲಾಲ್ ನೆಹರು. ರಾಜ್ಯಗಳ ಸಮಿತಿ, ಪಂಡಿತ್ ಜವಾಹರ್ಲಾಲ್ ನೆಹರು. ಕ್ರೆಡೆನ್ಷಿಯಲ್ ಕಮಿಟಿ, ಅಲ್ಲಡಿ ಕೃಷ್ಣಸ್ವಾಮಿ ಅಯ್ಯರ್. ಸಂವಿಧಾನ ಕರಡನ್ನು ಪರಿಶೀಲಿಸುವ ವಿಶೇಷ ಸಮಿತಿ, ಅಲ್ಲಡಿ ಕೃಷ್ಣಸ್ವಾಮಿ ಅಯ್ಯರ್. ಆರ್ಡರ್ ಆಫ್ ಬಿಸಿನೆಸ್ ಕಮಿಟಿ, KM ಮುನ್ಷಿ. ಸಂವಿಧಾನ ರಚನಾ ಸಭೆಯ ಕಾರ್ಯಗಳ ಮೇಲಿನ ಸಮಿತಿ, JV ಮಾವಳನ್ಕರ್. ಮೂಲಭೂತ ಹಕ್ಕುಗಳ ಮತ್ತು ಅಲ್ಪಸಂಖ್ಯಾತರು, ಆದಿವಾಸಿ ಮತ್ತು ಹೊರತುಪಡಿಸಿದ ಪ್ರದೇಶಗಳಲ್ಲಿನ ಸಲಹಾ ಸಮಿತಿಯನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಅಧ್ಯಕ್ಷತೆ ವಹಿಸಿಕೊಳ್ತಾರೆ. ಇನ್ನು ಅಲ್ಪಸಂಖ್ಯಾತರ ಉಪಸಮಿತಿ HC ಮುಖರ್ಜಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡ್ರೆ, ಮೂಲಭೂತ ಹಕ್ಕುಗಳ ಉಪಸಮಿತಿಯನ್ನು JV ಕೃಪಲಾನಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಇನ್ನು ಪ್ರಮುಖವಾದ ಲಾಸ್ಟ್ ಸಮಿತಿ ಸದನ ಸಮಿತಿ. ಈ ಸದನ ಸಮಿತಿಯನ್ನು ಪಟ್ಟಾಭಿ ಸೀತಾರಾಮಯ್ಯ ಅವರು ಅಧ್ಯಕ್ಷನ ವಹಿಸ್ಕೊಳ್ತಾರೆ. ಸ್ನೇಹಿತರೆ, ಇದುವರೆಗೂ ನಾವು ಸಮಿತಿ ನೋಡಿದ್ವಿ, ಆ ಸಮಿತಿಯ ಅಧ್ಯಕ್ಷರುಗಳನ್ನ ನೋಡಿದ್ವಿ. ಈಗ ಸಂವಿಧಾನ ರಚನಾ ಸಮಿತಿಯ ಕೆಲವೊಂದು ವಿಶೇಷತೆ ಇದೆ. ಏನಪ್ಪ ವಿಶೇಷತೆ ಅಂದರೆ ಮಹಿಳೆಯರು ಪಾಲ್ಗೊಂಡಿದ್ರೆ ಎಷ್ಟು ಜನ ಪಾಲ್ಗೊಂಡಿದ್ರು, ಇಂತಹ ಪ್ರಮುಖ ವಿಷಯಗಳನ್ನ ಇಲ್ಲಿ ನಾವು ಕಾಣ್ಬೋದು. 15 ಮಂದಿ ಮಹಿಳಾ ಸದಸ್ಯರಲ್ಲಿ ಸುಚೇತ ಕೃಪಲಾನಿ, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು, ಹಂಸ ಮೆನನ್ ಪ್ರಮುಖರಾಗಿದ್ದಾರೆ. ಏನು ಸಂವಿಧಾನ ರಚನಾ ಸಮಿತಿಯಲ್ಲಿ 15 ಜನ ಮಹಿಳೆಯರಿರ್ತಾರೆ. ಆ 15 ಜನ ಮಹಿಳೆಯರಲ್ಲಿ ಯಾರ್ಯಾರು ಪ್ರಮುಖರು ಇದ್ರು ಅಂದರೆ ಸುಚೇತ ಕೃಪಲಾನಿ, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು, ಹಂಸ ಮೆನನ್. ಸಂವಿಧಾನ ರಚನಾ ಸಭೆಯು ಒಟ್ಟು ಎಷ್ಟು ಬಾರಿ ಅಧಿವೇಶನ ಸೇರುತ್ತದೆ ಅಂದರೆ 12 ಬಾರಿ ಅಧಿವೇಶನ ಸೇರಿತೆ. ಸಂವಿಧಾನ ರಚನಾ ಸಮಿತಿಯು ನಮ್ಮ ದೇಶದ ಸಂವಿಧಾನ ರಚಿಸಲು ಒಟ್ಟು ಎಷ್ಟು ದಿನ ಕಾಲಾವಕಾಶ ತಗೊಳ್ತು ಅಂದರೆ 7 ವರ್ಷ 11 ತಿಂಗಳು ಮತ್ತು 18 ದಿನಗಳು. 7 ವರ್ಷಗಳು 11 ತಿಂಗಳುಗಳು ಮತ್ತು 18 ದಿನಗಳ ಕಾಲಾವಧಿಯನ್ನು ಸಂವಿಧಾನ ರಚನಾ ಸಮಿತಿ ತೆಗೆದುಕೊಳ್ಳುತ್ತದೆ. ಸ್ನೇಹಿತರೆ, ಕರಡು ಸಂವಿಧಾನವನ್ನು ಪರೀಕ್ಷಿಸಲು 114 ದಿನಗಳನ್ನ ತೆಗೆದುಕೊಳ್ತಾರೆ ಮತ್ತು ಜನವರಿ 24, 1950 ನಡೆದ ಅಧಿವೇಶನ ಕಡೆಯ ಅಧಿವೇಶನ ಆಗಿರ್ತದೆ. ಇದು ಸಹ ನೆನ್ಪಿಟ್ಕೋಬೇಕು. ಕಡೆಯ ಅಧಿವೇಶನ ಸಂವಿಧಾನ ರಚನಾ ಸಮಿತಿದು ಎಷ್ಟರಲ್ಲಿ ಅಂದರೆ ಜನವರಿ 24, 1950 ಅಂದರೆ ನಮ್ಮ ಗಣರಾಜ್ಯ ಆಗುವ 7 ದಿನಗಳ ಹಿಂದೆ ಈ ಅಧಿವೇಶನವನ್ನು ಕರೀತಾರೆ. ಸ್ನೇಹಿತರೆ, ಇನ್ನು 4/11/1948
ಕರಡು ಸಮಿತಿಯು ಸಂವಿಧಾನ ಕರಡು ಪ್ರತಿಯನ್ನು ಸಂವಿಧಾನ ರಚನಾ ಸಮಿತಿಯ ಮುಂದೆ ಇಡ್ತದೆ. ಈ ಸುದೀರ್ಘ ಚರ್ಚೆಯ ನಂತರ ಸಂವಿಧಾನ ರಚನಾ ಸಭೆಯು 26 ನವೆಂಬರ್ 1949ರಂದು ಸಂವಿಧಾನವನ್ನು ಅಂಗೀಕಾರ ಮಾಡಲಾಗ್ತದೆ. 4/11 ಅಂದರೆ 4 ನವೆಂಬರ್ 1948ರಲ್ಲಿ ಕರಡು ಸಮಿತಿ ತನ್ನ ಕರಡು ಪ್ರತಿಯನ್ನು ಸಂವಿಧಾನ ರಚನಾ ಸಮಿತಿ ಮುಂದೆ ಇಟ್ಟರೆ ಅದನ್ನು ಅಂಗೀಕಾರ ಆಗೋದು 26 ನವೆಂಬರ್ 1949. ಇದು ನೆನ್ಪಿಟ್ಕೊಳ್ಳಿ. 26ನೇ ನಾವು ಸಂವಿಧಾನ ದಿನ ಅಂತ ಇತ್ತೀಚಿನ ದಿನಗಳಲ್ಲಿ ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀವಿ. ಇನ್ನು ಮುಂದಿನ ಪ್ರಮುಖ ವಿಷಯ ನೋಡೋದಾದರೆ ನಮ್ಮ ಸಂವಿಧಾನ. ಆದರೆ ನೀವು ಇಲ್ಲೊಂದು ಡೌಟ್ ಪಡ್ಬೋದು, 26/11/1949ರಲ್ಲೇ ಜಾರಿ ಆಯ್ತಲ್ಲ, ಆದರೂ ಅಂದರೆ ಅಂಗೀಕಾರ ಮಾಡ್ತಲ್ಲ, ಆದರೆ ಯಾಕೆ 26/1 ಅಂದರೆ 26 ಜನವರಿ 1950ರಂದು ಅಂಗೀಕಾರ ಮಾಡ್ತು? ಅಂದರೆ ಕೇವಲ 2 ತಿಂಗಳು ಯಾಕೆ ಬಿಟ್ಟು ನಮ್ಮ ಸಂವಿಧಾನ ಜಾರಿಗೊಳ್ತು ಎಂಬುದನ್ನು ನೋಡೋದಾದರೆ, ಇದನ್ನೇ ನಾವು ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಈ ದಿನ, ಅಂದರೆ ಈ ಡೇಟ್ನೇ ಯಾಕೆ ನಾವು ಆಯ್ಕೆ ಮಾಡ್ಕೊಂಡ್ವಿ ಗಣರಾಜ್ಯ ಅಂದರೆ ಸಂವಿಧಾನವನ್ನು ಜಾರಿಗೆ ತರೋಕ್ಕೆ ಅಂದರೆ 1930 ಜನವರಿ 26ರಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ. ಈ ನೆನಪಿಗೋಸ್ಕರ ಈ ಘಟನೆಯನ್ನು ಸದಾಕಾಲ ನೆನಪಿಡುವ ದೃಷ್ಟಿಗೋಸ್ಕರ 1950 ಜನವರಿ 26ರಂದು ಸಂವಿಧಾನವನ್ನು ಜಾರಿಗೆ ಗೊಳಿಸ್ತದೆ. ಯಾವ ಕಾರಣ ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ದಿನವನ್ನು 1930 ಜನವರಿ 26ರಂದು ಆಚರಣೆ ಮಾಡಿರುವಂತಹ ದೃಷ್ಟಿಗೋಸ್ಕರ ಸಂವಿಧಾನವು 1950 ಜನವರಿ 26ರಂದು ಜಾರಿಗೆ ಬರ್ತದೆ. ಈ ಪೂರ್ಣ ಸ್ವರಾಜ್ಯವನ್ನು ಡಿಸೆಂಬರ್ 31, 1929ರಲ್ಲಿ ನಡೆದ ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಪಡೆಯುವ ಗೊತ್ತುವಳಿಯನ್ನು ಅಂಗೀಕಾರ ಮಾಡಲಾಗ್ತದೆ. ಯಾವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಪಡೆಯುವ ಗೊತ್ತುವಳಿ ಅಂಗೀಕಾರ ಮಾಡ್ತದೆ ಅಂದರೆ ಲಾಹೋರ್ ಅಧಿವೇಶನ. ಎಷ್ಟರಲ್ಲಿ ಅಂದರೆ ಡಿಸೆಂಬರ್ 31, 1929. ಇನ್ನು ಮುಂದಿನ ವಿಷಯ ನೋಡೋದಾದರೆ ತಾತ್ಕಾಲಿಕ ಸಂಸತ್ತಾಗಿ ಸಂವಿಧಾನ ರಚನಾ ಸಭೆಯು ಕಾರ್ಯನಿರ್ವಹಿಸ್ತಾ ಇರುತ್ತದೆ. ಈ ತಾತ್ಕಾಲಿಕ ಸಂಸತ್ತಾಗಿ ಏನು ಸಂವಿಧಾನ ರಚನಾ ಸಭೆ ಕಾರ್ಯನಿರ್ವಹಿಸ್ತಿದೆಯೋ ಇದು ಪ್ರಥಮ ಸಾರ್ವತ್ರಿಕ ಚುನಾವಣೆಯಾಗಿ ಅಲ್ಲಿ ಫಲಿತಾಂಶ ಬಂದು ಯಾರ್ಯಾರು ಆಯ್ಕೆ ಆಗ್ತಾರಲ್ಲ ಅಲ್ಲಿವರೆಗೂ ಸಹ ಈ ರಚನಾ ಸಭೆಯೇ ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸ್ತಿರುತ್ತದೆ ಸ್ನೇಹಿತರೆ. ಇನ್ನು ಸಂವಿಧಾನ ರಚನಾ ಸಭೆಯಲ್ಲಿ ವಿವಿಧ ಸಮುದಾಯಗಳನ್ನ ಪ್ರತಿನಿಧಿಸಿದ ಪ್ರಮುಖರು. ಇಂತಹ ಪ್ರಶ್ನೆಗಳು ಈಗಾಗಲೇ ಕೇಳಿದರೆ ಇದು ಸಹ ನೀವು ನೆನಪಿಡಲೇಬೇಕು. ಆಂಗ್ಲೋ ಇಂಡಿಯನ್ ಸಮುದಾಯವನ್ನು ಪ್ರತಿನಿಧಿಸಿದವರು ಫ್ರಾಂಕೋ ಅಂತೋನಿ. ಕಮ್ಯುನಿಸ್ಟ್ ಸಮುದಾಯವನ್ನು ಪ್ರತಿನಿಧಿಸಿದವರು ಸೋಮನಾಥ್ ಲಹರಿ. ಪರಿಶಿಷ್ಟ ಜಾತಿಯನ್ನು ಪ್ರತಿನಿಧಿಸಿದವರು BR ಅಂಬೇಡ್ಕರ್. ಗೋರ್ಖ ಸಮುದಾಯವನ್ನು ಪ್ರತಿನಿಧಿಸಿದವರು ಹರಿಬಹದ್ದೂರ್ ಬೋರಾ. ಕ್ರೈಸ್ತ ಸಮುದಾಯವನ್ನು ಪ್ರತಿನಿಧಿಸಿದವರು HC ಮುಖರ್ಜಿ. ರಾಜ್ಕುಮಾರಿ ಅಮೃತ್ ಕೌರ್, ಜಾನ್ ಮತಾಯಿ. HC ಮುಖರ್ಜಿ, ರಾಜ್ಕುಮಾರಿ ಅಮೃತ್ ಕೌರ್, ಜಾನ್ ಮತಾಯಿ. ಮುಸ್ಲಿಂ ಸಮುದಾಯವನ್ನು ಪ್ರತಿನಿಧಿಸಿದವರು ಇಸ್ಮಾಯಿಲ್ ಖಾನ್, ಮೌಲಾನಾ ಹಜರತ್ ಮಹನಿ ಬೇಗಂ, ರಾಸೂಲ್ ಮತ್ತು ಚೌಧರಿ ಕಲಿ ಕುಸನ್. ಇನ್ನು ಸಿಖ್ ಸಮುದಾಯವನ್ನು ಯಾರು ಪ್ರತಿನಿಧಿಸ್ತಾರೆ ಅಂದರೆ ಸರ್ದಾರ್ ಬಲ್ದೇವ್ ಸಿಂಗ್, ಸರ್ದಾರ್ ಹುಕುಮ್ ಸಿಂಗ್, ಸರ್ದಾರ್ ಉಜ್ವಲ್ ಸಿಂಗ್ ಸ್ನೇಹಿತರೆ. ಇನ್ನು ಇಷ್ಟು ಭಾರತದಲ್ಲಿ ಪ್ರಮುಖ ಸಮುದಾಯಗಳನ್ನ ಪ್ರತಿನಿಧಿಸಿದವರಾದರೆ ಇನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದವರು ಸಹ ಇದ್ದಾರೆ. ಅವರು ಯಾರ್ಯಾರು ಎಂಬುದನ್ನು ನೋಡೋದಾದರೆ ಮೈಸೂರನ್ನು ಪ್ರತಿನಿಧಿಸಿದವರು KC ರೆಡ್ಡಿ, T ಸಿದ್ಲಿಂಗಯ್ಯ, HR ಗುರುದೇವರೆಡ್ಡಿ, SV ಕೃಷ್ಣಮೂರ್ತಿರಾವ್, K ಹನುಮಂತಯ್ಯ, H ಸಿದ್ದವೀರಪ್ಪ, T ಚೆನ್ನಯ್ಯ. ಇಷ್ಟು ಜನ ಮೈಸೂರನ್ನು ಪ್ರತಿನಿಧಿ ಮಾಡ್ತಾರೆ. ಇನ್ನು ಕೂರ್ಗ್ ಪ್ರಾಂತ್ಯವನ್ನು ಅಥವಾ ಕೊಡಗುವನ್ನು ಪ್ರತಿನಿಧಿಸಿದವರು KM ಪುಣಚ. ಇನ್ನು ಬಾಂಬೆ ಪ್ರಾಂತ್ಯವನ್ನು ಪ್ರತಿನಿಧಿಸಿದವರು S ನಿಜಲಿಂಗಪ್ಪ, R ದಿವಾಕರ್.
ಸಂವಿಧಾನ ರಚನಾ ಸಭೆಯಲ್ಲಿ ಕೆಲವೊಂದು ಅಂದರೆ ಸಂವಿಧಾನ ರಚನಾ ಸಭೆಯ ಬಗ್ಗೆ ಕೆಲವೊಂದು ಟೀಕೆಗಳು ವ್ಯಕ್ತಪಡಿಸಿದ್ದಾರೆ. ಈ ಟೀಕೆಗಳು ಇವೆಲ್ಲ ಸಹ ನೀವು ಮೇನ್ಸ್ಗಳಲ್ಲಿ ಎಲ್ಪ್ ಆಗ್ತದೆ. ಆ ದೃಷ್ಟಿಯಿಂದ ಒಂದೊಂದೇ ಲೈನ್ ಇಟ್ಟಿದ್ದೀನಿ ಸ್ನೇಹಿತರೆ. ಕೆಲವರ ಟೀಕೆ ಏನಂದರೆ ಇದು ಜನರ ಪ್ರಾತಿನಿಧಿಕ ಸಂಸ್ಥೆ ಅಲ್ಲ, ಅಂದರೆ ಇಲ್ಲಿ ನೇರವಾಗಿ ಎಲ್ಲರೂ ಸಹ ಜನರಿಂದ ಆಯ್ಕೆಯಾದವರಲ್ಲ ಎಂಬುದಾಗಿ ಟೀಕೆ ಮಾಡ್ತಾರೆ. ಇದೊಂದು ಸಾರ್ವಭೌಮ ಸಂಸ್ಥೆ ಅಲ್ಲ ಅಂತಲೂ ಸಹ ಟೀಕೆ ಮಾಡ್ತಾರೆ. ಅಂದರೆ ಇದು ಬ್ರಿಟಿಷರ ಅಧೀನದಲ್ಲಿ ಕೆಲಸ ಮಾಡ್ತು, ಬ್ರಿಟಿಷರಿಂದ ಸಂವಿಧಾನ ರಚನಾ ಸಭೆ ರಚನೆ ಆಯಿತು ಎಂಬುವ ದೃಷ್ಟಿಯಿಂದ ಇದೊಂದು ಸಾರ್ವಭೌಮ ಸಂಸ್ಥೆ ಅಲ್ಲ ಎಂಬುದಾಗಿ ಟೀಕೆ ಮಾಡಲಾಗ್ತದೆ. ಇನ್ನು ಇನ್ನೊಂದು ಪ್ರಮುಖ ಟೀಕೆ ಅಂದರೆ ಕಾಂಗ್ರೆಸ್ನ ಪ್ರಾಬಲ್ಯ ಈ ಸಂವಿಧಾನ ರಚನಾ ಸಭೆಯಲ್ಲಿ ಇತ್ತು. ಅಂದರೆ ಈ ಸಂವಿಧಾನ ರಚನಾ ಸಭೆ ಕೇವಲ ಕಾಂಗ್ರೆಸ್ನ ಒಂದು ಭಾಗ ಆಗಿತ್ತು ಎಂಬುದನ್ನು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾರ್ನರ್ ಸ್ಟೋನ್ ಆಫ್ ಎ ನೇಷನ್ ಎಂಬ ಕೃತಿಯಲ್ಲಿ ಗ್ರಾನ್ವಿಲ್ ಅಸ್ಟಿನ್ ರವರು ವ್ಯಕ್ತಪಡಿಸ್ತಾರೆ ಸ್ನೇಹಿತರೆ. ಇನ್ನು ಈ ಸಂವಿಧಾನ ರಚನಾ ಸಭೆಯು ವಕೀಲರು ಮತ್ತು ರಾಜಕಾರಣಿಗಳ ಪ್ರಾಬಲ್ಯ ಮಾತ್ರ ಇತ್ತು ಎಂಬುದನ್ನು ಇನ್ನೊಂದು ಟೀಕೆ ವ್ಯಕ್ತವಾಗಿದೆ. ಈ ಸಂವಿಧಾನ ರಚನಾ ಸಭೆ ಕುರಿತಾಗಿ ಕೇವಲ ಈ ರಚನಾ ಸಭೆಯಲ್ಲಿ ವಕೀಲರುಗಳಿರ್ತಾರೆ ಮತ್ತು ರಾಜಕಾರಣಿಗಳಿರ್ತಾರೆ, ಯಾರೂ ಸಹ ಜನಸಾಮಾನ್ಯರಿಲ್ಲ ಅಥವಾ ಬಡವರು ಈ ತರಹ ಯಾವುದೇ ರೀತಿಯ ಸಮಾನತೆಯ ದೃಷ್ಟಿ ಈ ಸಂವಿಧಾನ ರಚನಾ ಸಭೆಯಲ್ಲಿ ಇರಲಿಲ್ಲ ಎಂಬುದನ್ನು ಒಂದು ಟೀಕೆಯನ್ನು ನೋಡ್ಬೋದು ಸ್ನೇಹಿತರೆ. ಇನ್ನು ಈ ಸಂವಿಧಾನ ರಚನಾ ಸಭೆಯು ಕೇವಲ ಹಿಂದೂಗಳ ಪ್ರಾಬಲ್ಯದಿಂದ ಕೂಡಿತ್ತು. ಹೀಗಾಗಿ ಕೇವಲ ಹಿಂದೂಗಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಕೆಲವೊಂದು ಕಾಯ್ದೆಗಳನ್ನ ಮಾಡ್ಕೊಂಡಿದ್ದಾರೆ, ಅಥವಾ ಇದು ಹಿಂದೂಗಳಿಗೆ ಹೇಗೆ ಬೇಕೋ ಆ ಥರ ಕಾನೂನುಗಳನ್ನ ಮಾಡ್ಕೊಂಡಿದ್ದಾರೆ ಎಂಬುದಾಗಿ ಒಂದು ಟೀಕೆ ವ್ಯಕ್ತಪಡಿಸಿದವರು ಲಾರ್ಡ್ ವಿಸ್ಕೌಟ್ ಸೈಮನ್. ಇದು ಕೇವಲ ಹಿಂದೂಗಳ ಸಂಸ್ಥೆ ಎಂದು ಟೀಕೆ ಮಾಡಿದ್ದಾರೆ ಸ್ನೇಹಿತರೆ. ಇಷ್ಟು ಸಂವಿಧಾನ ರಚನಾ ಸಭೆಯ ಕಂಪ್ಲೀಟ್ ಪ್ಯಾಕೇಜ್ ನಿಮ್ಮ ಮುಂದೆ ಇಟ್ಟಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಪುನಃ ನೋಡ್ತಾ ಇರಿ. ಖಂಡಿತ ಈ ಟಾಪಿಕ್ ನಿಮಗೆ ಸ್ಪಷ್ಟಪಡಿಸಿದ್ದೇನೆ, ನಿಮಗೆ ಹೆಲ್ಪ್ ಆಗೇ ಆಗುತ್ತೆ ಸ್ನೇಹಿತರೆ. ಧನ್ಯವಾದಗಳು.